ಜೀವ ನಮ್ ದೇವ ಕಣು ಇವನು ನಮ್ಮ. ಶ್ರೀ ಗುರುಮೂರ್ತಿ ಪಿಜನ್ ಕ್ಲಬ್ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರು ನೋಡಿ, ಇವಾಗ ನೋಡಿದ್ರೆ ನಾವು TJ ಲಾಫ್ಟ್ ತೇಜು ಅವ್ರು ಅಕ್ಕಿ ಬಿಟ್ಟಿದ್ದಾರೆ. ಅವ್ರಿಗೆ ಒಂದು ಚಿಕ್ಕ ಭೇಟಿ ಮಾಡಕ್ ಬಂದಿದ್ದೀವಿ. ಹಾಯ್ ತೇಜು. ಇವಾಗ ತೇಜು, ನಾವು ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿ ಇದು 5ನೇ ವರ್ಷ ಆರಂಭ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಒಂದೆರಡು ಮಾತು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದೀನಿ ತೇಜು. ಟೂರ್ನಮೆಂಟ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ದಿನೇಶ್ ಅವರೇ ಮಾಡ್ತಾ ಇರೋದು. ಅವ್ರಿಗೆ ಒಂದು ಫಸ್ಟ್ ಕಂಗ್ರಾಚುಲೇಷನ್ ಅನ್ಕೊಂತೀನಿ. ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ನಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ಗೂ ಮತ್ತೆ ಈ ತರ ಹೊಸಬರಿಗೆ ನೀವೇನು ಹೇಳ್ಕೊಳ್ತಕ್ಕೆ ಅನ್ಕೊಡಿದ್ಯಾ ಸ್ನೇಹಿತರೆ? ಎಲ್ಲಾರ್ಗು ಒಂದೇ ವಿಷಯನೇ, ನಿಮ್ಮ ಗುರುನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರ ಹತ್ರ ಇಂದ ನೀವು ಎಷ್ಟು ಕಲ್ತ್ಕೊಬೋದೋ ಕಲ್ತ್ಕೊಳ್ಳಿ. ಆಮೇಲೆ ನೀವು ಶೋಕ್ ಮಾಡ್ಕೊಳ್ಳಿ. ನೀವೇ ಮಾಡಕ್ ಹೋದ್ರೆ ತುಂಬಾ ಕಷ್ಟ ಇದು ಶೋಕು. ಒಂದು ಗುರು ಇದ್ರೆ ನಿಮ್ಗೆ ಅವ್ರು ಗೈಡ್ ಮಾಡೋದು, ಏನಾದ್ರು ಒಂದು ಪ್ರಾಬ್ಲಮ್ ಆದ್ರೆ ಅವ್ರ ಹತ್ರ ನೀವು ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ಎಲ್ಲ ನಿಮ್ಗೆ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದೀರಾ? ಮತ್ತೆ ಹೆಂಗಿದೆನಾ ನಿಂಗೆ ಶೋಕು ಶುರುವಾಯ್ತಂತ ಒಂದೆರಡು ಮಾತಿಲ್ಲ. ಆಕ್ಚುಲಾಗಿ ಶೋಕ್ ಬಂದ್ಬಿಟ್ಟು ನಂಗೆ 10th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಯ್ತು. ಆಕ್ಚುಲಾಗಿ 10th ಪಾಸ್ ಆದ್ರೆ ನಿನ್ಗೆ ಪಾರಿವಾಳ ಕೊಡಿಸ್ತೀನಿ ಅಂದ್ಬಿಟ್ಟು ಅಮ್ಮ ಪ್ರಾಮಿಸ್ ಮಾಡಿದ್ರು. ನಂಗೆ ಚಿಕ್ಕ ವಯಸ್ಸಿಂದಾನೇ ಪಾರಿವಾಳ ಅಂದ್ರೆ ಇಷ್ಟ, ಆದ್ರೆ ಸಾಕಕ್ ಬಿಡ್ತಾ ಇರಲಿಲ್ಲ. ಆಮೇಲೆ ಕರೆಕ್ಟಾಗಿ 10th ಪಾಸ್ ಆಗಿದ ತಕ್ಷಣ ನಾನು ಹೋಗ್ಬಿಟ್ಟು ಅಮ್ಮಂಗೆ ಈ ತರ ಪಾರಿವಾಳ ಈಸ್ಕೊಡಿ ಅಂದೆ. ಆಮೇಲೆ ಶಿವಾಜಿನಗರ್ ಹೋಗ್ಬಿಟ್ಟು 1-2 ಪಾರಿವಾಳ ಈಸ್ಕೊಟ್ರು. ಆಮೇಲೆ ಅಲ್ಲಿಂದ ಶುರು ಆಯ್ತು. ಆಮೇಲೆ ಇವರು ಗುರುಮೂರ್ತಿ ಅನ್ನ ಭೇಟಿ ಆದ್ರು. ಅವ್ರ ಜೊತೆ ಆಲ್ಮೋಸ್ಟ್ 15 ಇಯರ್ಸ್ ಆಲ್ಮೋಸ್ಟ್ ಅವ್ರ ಜೊತೆ ಇದ್ದಿ ಎಲ್ಲ ಕಲ್ತ್ಕೊಂಡು ಅವರೇ ನಮ್ಗೆ ಗುರು, ಅವರೇ ಎಲ್ಲ ಹಂಗೆ ಶುರು ಆಯ್ತು. ಓಕೆ, ಥ್ಯಾಂಕ್ ಯು ತೇಜು. ಮತ್ತೆ ಸ್ನೇಹಿತರ ನೋಡಿ, ತೇಜು ಏನೇ ಅಂದ್ರೆ ಹೊಸಬ್ರು ಶೋಕಿ ಮಾಡೋರು, ಓದೋರು ಒಳ್ಳೆ ರೀತಿಯಲ್ಲಿ ಓದ್ ಮುಗಿಸ್ಮೇಲೆ ಈ ಶೋಕಿನ ಶುರು ಮಾಡಿದ್ರೆ ಒಂದು ಒಳ್ಳೆ ಶೋಕಿನ ಕಲ್ಕೋಬಹುದು. ದೊಡ್ಡವ್ರ ಹತ್ರ ಹೋದ್ರೆ ಒಳ್ಳೆ ಆಶೀರ್ವಾದದಿಂದ ಅವರು ಇರೋದು ಕಲೆನ ನಿಮ್ಗೆ ಕಲ್ಸ್ಕೊಡ್ತಾರೆ. ಆ ಕಾರಣದಿಂದ ತೇಜು ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ಕೊಂಡು ಇದನ್ನ ಮುಗಿಸ್ಕೊಳ್ತೀನಿ ಸ್ನೇಹಿತರೆ.